ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ವಿಷ್ಣು ಪ್ರಸಾದ ಕಲ್ಲೂರಾಯ. ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ಇದೀಗ ಕೇಳಿ ಕಾವ್ಯಯಾನದ 60ನೇ ಹೆಜ್ಜೆ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಸುಮಾರು 14ರಿಂದ 15ನೇ ಶತಮಾನದ ಆಸುಪಾಸಿನಲ್ಲಿ ರಚಿತವಾದ, ಬಹಳ ಕಾಲದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಚಾರದಲ್ಲಿದ್ದ ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣ ಕನ್ನಡ ಸಾರಸ್ವತ ಲೋಕದ ಒಂದು ಅಮೋಘ ರತ್ನ ಎನ್ನಬಹುದು. ಗಮಕಿಗಳಿಗೆ ಪ್ರಿಯವಾದ ಈ ಷಡ್ಪದಿ ಕಾವ್ಯವು ರಾಮಾಯಣದ ಕಥಾಲೋಕಕ್ಕೆ ನಮ್ಮನ್ನು ಒಯ್ದು ಬದುಕಿನ ಹಲವು ಮೌಲ್ಯಗಳನ್ನು ನೆನಪಿಸುತ್ತದೆ. ಹೆಣ್ಣು, ಹೊನ್ನು, ಮಣ್ಣು ಇವು ಮನುಷ್ಯನ ಉದ್ಧಾರಕ್ಕೂ ಪತನಕ್ಕೂ ಹೇತುವಾಗುತ್ತದೆ. ಪ್ರಾಯಃ ಇದಕ್ಕೆ ಅಹಂಕಾರ, ಒಣ ಪ್ರತಿಷ್ಠೆ, ಮತ್ಸರ ಎಂಬುದು ಸೇರಿದರೆ ಇನ್ನೂ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಳಬೇಕೇ? ಅವನು ಹಾಳಾಗುವುದು ಮಾತ್ರವಲ್ಲ, ಅವನನ್ನು ನಂಬಿದವರೂ ಹಾಳಾಗಿ ಹೋಗುತ್ತಾರೆ. ಸಣ್ಣ ವಿಚಾರಕ್ಕೆ ಕಿಷ್ಕಿಂಧೆಯ ರಾಜ ವಾಲಿಗೂ ತಮ್ಮ ಸುಗ್ರೀವನಿಗೂ ಮನಸ್ತಾಪವಾಗಿ ಯುದ್ಧ ಆರಂಭವಾಗಿದೆ. ಶುದ್ಧ ಬ್ರಹ್ಮ ಪರಾತ್ಪರನಾದ ಸತ್ಯಮೂರ್ತಿ ಶ್ರೀರಾಮಚಂದ್ರನಿಂದ ನ್ಯಾಯವನ್ನು ಅಪೇಕ್ಷಿಸಿ ಸುಗ್ರೀವ ಅವನಿಗೆ ಶರಣು ಹೋಗಿದ್ದಾನೆ. ಧೈರ್ಯ ಹೇಳಿದ ರಾಘವನು, ಧುರಕೆ ನೀನಡೆ, ನಮ್ಮ ಬೆಂಬಲವಿದೆ, ಅಂಜಬೇಡ, ನೀನು ಹೋಗಿ ಕಾದು ಎಂದು ಹೇಳಿ ಕಳುಹಿಸುತ್ತಾನೆ. ಸುಗ್ರೀವನಿಗೆ ಹರುಷವಾಗಿದೆ. ಹರುಷದಲ್ಲಿ ಹೊರೆಯೇರಿ ರವಿಜನು, ಹರುಷದಲ್ಲಿ ಹೊರೆಯೇರಿ ರವಿಜನು, ಹರಿಯ ನೇಮವ ಪಡೆದು, ಹರಿಯ ನೇಮವ ಪಡೆದು, ಹರಿಜನ ಹರಿಬಕೋಸುಗ ಹರಿದು ಬಾಗಿಲೊಳಿರ್ದು ಮೂದಲಿಸೆ, ಕರೆಯ ಕೇಳಿದ ವಾಲಿ ತಮ್ಮನು ಹಿರಿದು ಸೊಕ್ಕಿಗನು, ಕರೆಯ ಕೇಳಿದ ವಾಲಿ ತಮ್ಮನು ಹಿರಿದು ಸೊಕ್ಕಿಗನು, ಒರೆಸಿ ಬಿಡುವೆನು ಪುರವಿದಾರಣ ಕಾಯಲು, ಒಮ್ಮೆಗೆ ಕೊಲ್ಲದಿರೆನೆಂದ, ಒರೆಸಿ ಬಿಡುವೆನು ಪುರವಿದಾರಣ ಕಾಯಲು, ಒಮ್ಮೆಗೆ ಕೊಲ್ಲದಿರೆನೆಂದ. ನಾವು ಸಂಕಟದಲ್ಲಿ ಇದ್ದಾಗ ಒಬ್ಬರು ನಮಗೆ ಧೈರ್ಯ ಹೇಳಿ ನಮ್ಮ ಬೆನ್ನ ಹಿಂದೆ ಇದ್ದು, ನಾನಿದ್ದೇನೆ, ಏನೂ ಹೆದರಬೇಡ, ಮುಂದುವರಿ ಎಂದರೆ ಎಷ್ಟು ಸಂತೋಷವಾಗುವುದಿಲ್ಲ. ರಾಮನ ಮಾತನ್ನು ಕೇಳಿದ ಸುಗ್ರೀವನು ಹರುಷದಿಂದ ವಾಲಿಯ ಅರಮನೆಯ ಬಾಗಿಲಿಗೆ ಬರುತ್ತಾನೆ. ಪ್ರತಿ ಸಾರಿಯೂ ಮಾಡುವ ಹಾಗೆ ಈ ಬಾರಿಯೂ ಮೂದಲಿಸಿ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯುತ್ತಾನೆ. ವಾಲಿಗೆ ಸುಗ್ರೀವನ ಕರೆ ಕೇಳುತ್ತದೆ. ಇವತ್ತಿನ ಧ್ವನಿಯನ್ನು ಕೇಳಿದರೆ ಏನೋ ಇಂದು ಸೊಕ್ಕಿದ ಹಾಗೆ ಇದ್ದಾನೆ, ಇಂದು ಅವನನ್ನು ಒರೆಸಿ ಬಿಡುತ್ತೇನೆ. ಈ ಹಿಂದೆ ಎಲ್ಲ ಇರಲಿ ಹೋಗಲಿ ತಮ್ಮನಲ್ಲವೇ ಎಂದು ಬಿಟ್ಟಿದ್ದೆ, ಇವತ್ತು ಹಾಗಲ್ಲ, ಕೊಂದೇ ಬಿಡುತ್ತೇನೆ ಎಂದು ತೀರ್ಮಾನಿಸಿ ಮನೆಯಿಂದ ಹೊರಟನು. ಒರೆಸಿ ಬಿಡುವೆನು ಎಂಬ ಶಬ್ದದ ಪ್ರಯೋಗ ಜನಪದರ ಪ್ರಯೋಗದಿಂದ ಬಂದ ಹಾಗಿದೆ. ಒರೆಸಿದ ಮೇಲೆ ಯಾವೊಂದು ಶೇಷವೂ ಉಳಿಯುವುದಿಲ್ಲ. ಕವಿಯ ಪ್ರತಿಭೆಯನ್ನು ನಾವು ಇಲ್ಲಿ ಗುರುತಿಸಬಹುದು.
ಇಲ್ಲಿ ಮನೆಯ ಹೊರಬಂಟು ಇಂದ್ರನಂದನನು ಇನ ಜನೊಳು ಸಮರಂಗ ಬಿಡಿದನು. ಮನೆಯ ಹೊರಬಂಟು ಇಂದ್ರನಂದನನು ಇನ ಜನೊಳು ಸಮರಂಗ ಬಿಡಿದನು. ಕನಲಿ ಕಿಡಿಕಿಡಿಯಾಗಿ ಹಲು ಮೊರೆ ಬುತ್ತ ಸೂಟಿಯಲಿ ಮುನೆಯೊಳಗೆ ಹೊಯ್ದಾಡೆ ಸುತ್ತಣ ವನದ ತರು ಹುಡಿಯಾಯ್ತು. ಮುನೆಯೊಳಗೆ ಹೊಯ್ದಾಡೆ ಸುತ್ತಣ ವನದ ತರು ಹುಡಿಯಾಯ್ತು. ಕಪಿಗಳು ಮನದ ತಾಮಸ ಒಗೆದು ಕಥಿಯಾವರಿಸಿ ಕಿಡಿಗೆದರೆಗೆ ಮನೆಯಿಂದ ಹೊರಟ ಇಂದ್ರನಂದನ ವಾಲಿಯು ತಮ್ಮನ ಕರೆಯನ್ನು ಕೇಳಿ ಸಿಟ್ಟುಗೊಂಡು ಕಿಡಿಕಿಡಿಯಾಗುತ್ತಾ ಹಲ್ಲು ಕಡಿಯುತ್ತಾ ಆಯುಧದ ತುದಿಯಿಂದ ಪರಸ್ಪರ ಹೊಡೆದಾಡುವಾಗ ಆ ಕಾಡಿನ ಮರಗಿಡಗಳೆಲ್ಲ ಹುಡಿ ಹುಡಿಯಾದವು. ಅವುಗಳನ್ನೇ ಕಿತ್ತುಕೊಂಡು ಪರಸ್ಪರ ಬಡಿದಾಡುತ್ತಿದ್ದಾರೆ. ಸುತ್ತಮುತ್ತ ಸೇರಿದ ಕಪಿ ಸಮೂಹಕ್ಕೆಲ್ಲ ಸಿಟ್ಟು ಏರುತ್ತಾ ಇದೆ. ವಾಲಿ ಸುಗ್ರೀವರ ಪಕ್ಷದ ಕಪಿಗಳಿಗೂ ತಮ್ಮ ತಮ್ಮ ಒಡೆಯರ ಬಗೆಗಿನ ಒಲವು ವಿರೋಧಿ ಪಾಳೆಯದ ಮೇಲೆ ಸಿಟ್ಟು ಬರುವಂತೆ ಮಾಡಿದೆ. ಹೋರಾಡುತ್ತಾ ಹೋರಾಡುತ್ತಾ ವಾಲಿಯೂ ಹೊಕ್ಕುತಿವಿದನು ವಾಲಿ ಹೊಕ್ಕುತಿವಿದನು ವಾಲಿ ತಮ್ಮನ ಉಕ್ಕಿದಂದದ ದೇಹವದುರಿತು. ಮುಕ್ಕುಳಿಸಿ ಮೂಗಿನಲಿ ರಕ್ತದ ಧಾರೆ ಸುರಿಯುತ್ತಿರೆ. ಮುಕ್ಕುಳಿಸಿ ಮೂಗಿನಲಿ ರಕ್ತದ ಧಾರೆ ಸುರಿಯುತ್ತಿರೆ. ಬಿಕ್ಕಿ ಬಿರಿದನು ಮುಷ್ಟಿಘಾತದಲ್ಲಿ ಬಿಕ್ಕಿ ಬಿರಿದನು ಮುಷ್ಟಿಘಾತದಲ್ಲಿ ಉಕ್ಕಿತಮದಲ್ಲಿ ರವಿಜನು ಅಣ್ಣನ ಮಿಕ್ಕುತಿವಿದರೆ. ಉಕ್ಕಿತಮದಲ್ಲಿ ರವಿಜನು ಅಣ್ಣನ ಮಿಕ್ಕುತಿವಿದರೆ ಢೆಂಡಣಸಿದನು ವಾಲಿ ಬಸವಳಿದು. ಹೊಕ್ಕುತಿವಿದನು ವಾಲಿ ವಾಲಿಯು ತಮ್ಮನ ಉಕ್ಕಿನ ಹಾಗಿದ್ದ ದೇಹಕ್ಕೆ ಬಲವಾದ ಪೆಟ್ಟನ್ನು ಕೊಟ್ಟು ತಿವಿಯುತ್ತಾ ಇದ್ದಾನೆ. ಇವತ್ತಿನ ರೀತಿಯ ಕುಸ್ತಿಯನ್ನು ನೆನೆಸಿಕೊಂಡರೆ ಬಲವಾದ ಮುಷ್ಟಿಯ ಘಾತ ಸುಗ್ರೀವನ ಮುಖದ ಮೇಲೆ ಹೊಟ್ಟೆಯ ಮೇಲೆ ಆಗುತ್ತಿದೆ. ಸುಗ್ರೀವನ ಮೂಗಿನಲ್ಲಿ ರಕ್ತದ ಧಾರೆ ಸೊರಿಯುತ್ತಿದೆ. ಸುಗ್ರೀವನು ಬಲದಲ್ಲಿ ವಾಲಿಯಿಂದ ಕಡಿಮೆಯವನು ಏನೂ ಅಲ್ಲ. ತಾನೂ ಕೂಡ ಬಿಕ್ಕಿ ಬಿರಿಯುತ್ತಾ ಬೊಬ್ಬಿರಿಯುತ್ತಾ ಅಣ್ಣನಿಗೆ ಮುಷ್ಟಿ ಹಿಡಿದು ಗುದ್ದುತ್ತಾ ಇದ್ದಾನೆ, ಒದೆಯುತ್ತಾ ಇದ್ದಾನೆ. ಸುಗ್ರೀವನ ಒದೆತಕ್ಕೆ ವಾಲಿಯು ಒಮ್ಮೆಗೆ ಬಸವಳಿದರೂ ಮತ್ತೆ ಸುಧಾರಿಸಿಕೊಂಡು ಪರಸ್ಪರ ಬೊಬ್ಬೆ ಹಾಕುತ್ತಾ ಹೊಡೆಯುತ್ತಾ ಇದ್ದಾರೆ. ಬೊಬ್ಬೆಯ ಉದ್ಗಾರಕ್ಕೆ ಹೊಡೆತಕ್ಕೆ ವಿಶೇಷವಾದ ಶಕ್ತಿಯೂ ಕೂಡಿಕೊಳ್ಳುವುದು ಕುಸ್ತಿಯಲ್ಲಿ ಮುಷ್ಟಿಯುದ್ಧದಲ್ಲಿ ಸಹಜವಲ್ಲವೇ? ಇಲ್ಲಿ ಪರಸ್ಪರರು ಒಮ್ಮೊಮ್ಮೆ ಸೋತ ಹಾಗೆ ಆದರೂ ಮತ್ತೆ ಸುಧಾರಿಸಿಕೊಂಡು ಕೆರಳಿ ನಿಂತು ಹೋರಾಟ ಮಾಡುತ್ತಾ ಇದ್ದಾರೆ. ವಾಲಿಯು ಸುಗ್ರೀವನ ತಲೆಗೆ ಬಲವಾದ ಒಂದು ಹೊಡೆತವನ್ನು ಕೊಡುತ್ತಾನೆ. ಮತ್ತೆ ಮತ್ತೆ ಯುದ್ಧ ನಡೆಯುತ್ತಾ ಇದ್ದ ಹಾಗೆ ಸುಗ್ರೀವನು ಸೋಲುತ್ತಾ ಇದ್ದಾನೆ, ಪೆಟ್ಟು ತಿನ್ನುತ್ತಾ ಇದ್ದಾನೆ. ಹುರುಳುಗೆಟ್ಟನು
ರವಿಜನಂಗದಲ್ಲಿ ಹುರುಳು ಗೆಟ್ಟನು ರವಿಜನಂಗದಲ್ಲಿ ಅರುಣ ಜಲ ದೊರತೆಗಳು ಮಸಗಿತು ಅರುಣ ಜಲ ದೊರೆತಗಳು ಮಸಗಿತು ಹೊರಳುತ್ತಿರಲು ಎಡಹಾಯ್ದು ತೆಗೆದರು ಹನುಮಜಾಂಬವರು ಹೊರಳುತ್ತಿರಲು ಎಡಹಾಯ್ದು ತೆಗೆದರು ಹನುಮಜಾಂಬವರು ತರಡಿತನಯನ ಕೊಂಡು ಶಾಪದ ಗಿರಿಯನು ತರಣಿತನಯನ ಕೊಂಡು ಶಾಪದ ಗಿರಿಯನು ಏರಿದರವರು ಸಾಸಿರ ಕಿರಣ ಮಗನ ಪಜಯಕ್ಕೆ ತಲೆಗುತ್ತಿದನು ಶರಧಿಯಲಿ ಸಾಸಿರ ಕಿರಣ ಮಗನ ಪಜಯಕ್ಕೆ ತಲೆಗುತ್ತಿದನು ಶರಧಿಯಲಿ ಸುಗ್ರೀವನು ರಕ್ತ ಕಾರುತ್ತಾ ಇದ್ದಾನೆ. ದೇಹ ವಾಲಿಯ ಆಘಾತದಿಂದ ಜರ್ಜರಿತವಾಗಿದೆ. ಇನ್ನೇನು ಸುಗ್ರೀವನು ಪೂರ್ತಿ ಸೋತ ಎಂದಾದಾಗ ಹನುಮಂತ ಜಾಂಬವಾದಿಗಳು ಸುಗ್ರೀವನನ್ನು ಎತ್ತಿಕೊಂಡು ವಾಲಿಯು ಪ್ರವೇಶಿಸಲು ಸಾಧ್ಯವಾಗದ ಋಷ್ಯಮೂಕ ಪರ್ವತಕ್ಕೆ ಹೋದರು. ತನ್ನ ಮಗನಾದ ಸುಗ್ರೀವನ ಸೋಲನ್ನು ನೋಡಲಾಗದೆ ಸೂರ್ಯನು ಪಶ್ಚಿಮಾಂಬುದಿಯ ಕಡೆಗೆ ಹೋದನು. ಸೂರ್ಯಾಸ್ತಮಾನವಾಯಿತು. ಮರುದಿನ ತನ್ನ ಮಗನು ಹೇಗೆ ಹೋರಾಡುತ್ತಾನೆ ಎಂಬುದನ್ನು ನೋಡಲು ಸೂರ್ಯ ಉದಯಿಸಿದ್ದಾನೆ. ಇಂದು ನೋಡುವೆನು ಇಂದು ನೋಡುವೆನು ಎನ್ನ ಕಂದನ ಕುಂದು ಹೆಚ್ಚನು ಎನ್ನುತ್ತಾಗ ಇಂದು ನೋಡುವೆನು ಎನ್ನ ಕಂದನ ಕುಂದು ಹೆಚ್ಚನು ಎನ್ನುತ್ತ ದಿನಪತಿ ಬಂದನು ಉದಯಾಚಲಕೆ ರಾಘವ ಬಂದನು ಅವನೆಡೆಗೆ ರಾಘವ ಬಂದನು ಅವನೆಡೆಗೆ ಕೊಂದವನು ನೀನೈಸೆ ಸುರಪನ ಕಂದನಗುವನು ಕೊಂದವನು ನೀನೈಸೆ ಸುರಪನ ಕಂದನಗುವನು ನಿನ್ನ ನುಡಿದಿಟವೆಂದು ಬಗೆದೆನಗೆ ಇನಿತು ಘನವೇ ನಿನ್ನ ನುಡಿ ದಿಟವೆಂದು ಬಗೆದೆನಗೆ ಇನಿತು ಘನವೇ ರಾಮ ಹೇಳೆಂದ. ಸೂರ್ಯೋದಯವಾಗುತ್ತದೆ. ಈ ದಿನ ನನ್ನ ಮಗನಾದ ಸುಗ್ರೀವನ ಹೆಚ್ಚುಗಾರಿಕೆಯ ಪ್ರದರ್ಶನವನ್ನೋ ಅಥವಾ ಸೋಲನ್ನೋ ನೋಡಲೇಬೇಕೆಂದು ಸೂರ್ಯನ ಆಗಮನವಾಗಿದೆ. ಯಾವಾಗಿನ ಹಾಗಲ್ಲ ಇಂದಿನ ಹೋರಾಟ. ಪ್ರಭು ರಾಮಚಂದ್ರ ಇದ್ದಾನೆ. ಸೂರ್ಯವಂಶದ ರಾಮ ಸೂರ್ಯನ ಮಗನಿಗೆ ಆಗುವ ಅನ್ಯಾಯವನ್ನು ನೋಡಿ ಸುಮ್ಮನಿರಲಾರ ಎಂಬ ಧೈರ್ಯ ಸೂರ್ಯನದ್ದು ಇರಬಹುದು. ಈ ಕಡೆ ರಾಘವನು ಸೋತು ಬಂದ ಸುಗ್ರೀವನ ಸಮೀಪ ಬರುತ್ತಿದ್ದಾನೆ. ಸುಗ್ರೀವ ಹೇಳುತ್ತಾನೆ, ರಾಮ, ಕೊನೆಗೂ ವಾಲಿಯನ್ನು ನೀನು ಕೊಂದೇ ಬಿಟ್ಟೆಯಲ್ಲ. ಅಲ್ಲಿ ನೋಡು, ದೇವೇಂದ್ರನ ಮಗ ನಗುತ್ತಾ ಇದ್ದಾನೆ. ನಿನ್ನ ಮಾತನ್ನು ಸತ್ಯ ಎಂದು ನಂಬಿಬಿಟ್ಟೆ ರಾಮ. ನಿನ್ನಂತವನಿಗೆ ಇದು ಒಪ್ಪುವುದೇ? ಘನತೆಯ ವ್ಯಕ್ತಿತ್ವದ ರಾಮ, ನಿನಗೆ ಇದು ಸಲ್ಲುವುದೇ ಹೇಳು?
ರಾಮ, ನೀನು ಮಾಡಿದ ಸಾಹಸ ಕಡಿಮೆಯದ್ದೋ ಹೇಳು. ಒಣಗಿದ ಮರವನ್ನು ಬಾಣದ ಮೂಲಕ ದೂರ ಎಸೆದಿದ್ದೀಯ. ಕೋಣನ ಹೆಗಲನ್ನು ಹಿಡಿದು ಕಾಣದಷ್ಟು ದೂರ ಕಾಲಿನ ತುದಿಯಿಂದ ಎತ್ತಿ ಬಿಸಾಡಿದ್ದೀಯ. ರಾವಣನು ವಾಲಿಯನ್ನು ಕೆಣಕಿ ಪಟ್ಟ ಕಷ್ಟ ಜಗತ್ತಿಗೆ ಗೊತ್ತಿದೆ. ನನ್ನ ಪರಿಸ್ಥಿತಿಯನ್ನು ಯಾರಲ್ಲಿ ಹೇಳಲಿ ಎಂದು ರಾಮನ ಎದುರು ದುಃಖಿಸುತ್ತಾ, ದೊಡ್ಡವರೆಂದು, ಶ್ರೀಮಂತರೆಂದು, ಬಲವಂತರೆಂದು ಹೇಳಿಕೊಳ್ಳುವವರು ಬಡವರ ಬಗೆಗೆ ಮಾಡುವ ನಿರ್ಲಕ್ಷ್ಯತನವನ್ನು ಸುಗ್ರೀವನು ರಾಮನಿಗೆ ವ್ಯಂಗ್ಯವಾಗಿ ಹೇಳುತ್ತಿದ್ದಾನೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 60ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.